ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ, ನಮ್ಮ ಸಮಾಜದ ಹಿರಿಯ ನಾಯಕ. ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿ ಹೇಳ್ಕೊತ ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟ, ಸತ್ಯನ ನಿಮಗೆ ಅರ್ಗಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ರಾಹುಲ್ ಗಾಂಧಿ ಚೌರ ಬೀಸು ಸಲುವಾಗಿ ಏನ್ ರಾಜಣ್ಣನ ವಜಾ ಮಾಡಿದ್ರೆ ಮಂತ್ರಿ ಮಾಡಿ, ಹಾಗಾದ್ರೆ ಇನ್ನೂ ಸತ್ಯ ಹೇಳಿದಂತ 4 ಮಂದಿ ಹೆಸರು ಹೇಳ್ತೀವಿ. ರಾಯ್ ರೆಡ್ಡಿ ಅವರು ಸತ್ಯ ಹೇಳಿದ್ರಲ್ಲ, BR ಪಾಟೀಲ್ ಆಳಂದ್ ಸತ್ಯ ಹೇಳಿದ್ರಲ್ಲ, ಶಿವಗಂಗಾ MLA ಸತ್ಯ ಹೇಳಿದ್ರಲ್ಲ, ನಮ್ಮ ನೆರೆ ತಾಲೂಕಿನವರು ರಾಜು ಕಾಗೆ ಅವರು ನೆರೆ ಜಿಲ್ಲೆಯವರು ಅವ್ರು ಸತ್ಯ ಹೇಳಿದ್ರಲ್ಲ, ಮತ್ತೆ ಅವ್ರನ್ನ ವಜಾ ಮಾಡಲಿಲ್ಲ. ಅವರು ಒಂದೊಂದು ಹುದ್ದೆದಾಗ ಅದಾರ, MLA ಅಷ್ಟೇ ಅಲ್ಲ ಹುದ್ದೆದಾಗ ಅದ. ಇವತ್ತು ಬಸವರಾಜ ರಾಯ್ ರೆಡ್ಡಿ ಅವರು ಎಕನಾಮಿಕ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್, ರಾಜಕೀಯ ಅಡ್ವೈಸರ್, KSRTC ಚೇರ್ಮನ್, ಹೀಗೆಲ್ಲ ಬೇರೆ ಬೇರೆ ಹುದ್ದೆಗಳಲ್ಲ. ಅವ್ರನ್ನ ಯಾಕೆ ವಜಾ ಮಾಡಲಿಲ್ಲ? ದಲಿತರ ಬಗ್ಗೆ ಮೊಸಳ ಕಣ್ಣೀರು ಸುರಿಸೋದು ಅಷ್ಟೇ ನಿಮ್ಗೆ ಗೊತ್ತು, ಅವ್ರನ್ನ ವಜಾ ಮಾಡಿರ್ಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ದಲಿತರು ಬೆನ್ನು ಸತ್ತವ್ರು, SC ST ಜನಾಂಗಕ್ಕೆ ಯಾರು ಹೇಳುವವರಿಲ್ಲ. ಅವ್ರನ್ನ ಯಾವ ರೀತಿ ಬೇಕಾದ ರೀತಿ ನಡೆಸ್ಕೊಳ್ಳೋದ ಕಾಂಗ್ರೆಸ್ ನೀತಿ ಅಂತ ನಾನು ಖಂಡಿಸ್ತೀನಿ. ಮಾಡ್ಬೇಕಾಗಿತ್ತು, ಯಾಕೆ ಮಾಡಿ? ನಿಮ್ಮ ಕಣ್ಣು ಬಂದ ಇವ್ರಕ್ಕಿಂತ ಮೊದಲೇ ಹೇಳಿದಾರಲ್ಲ, ರಾಯ್ ರೆಡ್ಡಿ ಅವ್ರು ಹೇಳಲಿಲ್ಲ, BR ಪಾಟೀಲ್ ಹೇಳಲಿಲ್ಲ. BR ಪಾಟೀಲ್ ಅಂತೂ ಬಹಳ ದೊಡ್ಡ ಅಲಿಗೇಷನ್ ಮಾಡಿದ್ರು. ಬಡವರಿಗೆ ಮನೆ ಕೊಡ್ಬೇಕಾದ್ರೆ ಹೌಸಿಂಗ್ ಸ್ಕೀಮ್ ನಲ್ಲಿ, ಅಂಬೇಡ್ಕರ್ ಹೌಸಿಂಗ್ ಸ್ಕೀಮು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ಹೌಸಿಂಗ್ ಸ್ಕೀಮ್ ನಲ್ಲಿ ಮನೆ ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕೊಡ್ತಾರ ಅಂತ ಹೇಳಿದ್ರು. 20-25 ಸಾವಿರ ದುಡ್ಡು ತಗೋತಾರ ಅಂತ ಹೇಳಿದ್ರು. ಯಾಕೆ ವಜಾ ಮಾಡಲಿಲ್ಲ ಅವ್ರನ್ನ? ಹೌಸಿಂಗ್ ಮಿನಿಸ್ಟರ್ ವಜಾ ಮಾಡ್ಬೇಕಾಗಿತ್ತಲ್ಲ, ಅಥವಾ ಅವರು ಸತ್ಯ ಹೇಳಿದವ್ರನ್ನ ವಜಾ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದಕ್ಕೆ ದಲಿತರಿಗೆ ಒಂದು ನೀತಿ ಅದು ಕಾಂಗ್ರೆಸ್, ಮುಂದುವರೆದವ್ರಿಗೆ ಒಂದು ನೀತಿ. ಮುಂದುವರೆದವ್ರಿಗೆ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ತುಟಿ ಪಿಟಕ್ ಅಂತ.